ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯರಾತ್ರಿಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಅಪ್ಪುದು ಬರ್ತ್ಡೇ ಇತ್ತು. ಮನೇಲಿ ಕೇಕ್ನೆಲ್ಲ ರೆಡಿ ಮಾಡಲಿಕ್ಕೆ ನನಗೆ ಸಮಯ ಆಗಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಒಂದು ಪುಟ್ಟದಾಗಿರೋ ಕೇಕ್ನ ಆರ್ಡರ್ ಮಾಡಿದ್ದೆ. ಇವಾಗ 12 o'clock ಹತ್ತತ್ರ ಟೈಮ್ ಆಗ್ತಿತ್ತಲ್ಲ, ಹಂಗಾಗಿ ಕಟ್ ಮಾಡಿಸೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಳಬೇಕು ಅಂತ ಅಂದರೆ ಹೋದ ತಿಂಗಳು ಅಂದರೆ October 4th ವ್ಲಾಗ್ ಇದು. ಅವ್ರ ಬರ್ತ್ಡೇ October 4th, ಆದರೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನೀವು ಕೂಡ ಕಮೆಂಟಲ್ಲಿ ಹೇಳ್ತಾ ಇರ್ತೀರಾ, ಶಿಲ್ಪ ಆದಷ್ಟು ರೆಸ್ಟ್ ಮಾಡಿ, ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ನಿಜ ಹೇಳಬೇಕು ಅಂದರೆ ನಾನು ಆದಷ್ಟು ರೆಸ್ಟ್ ಮಾಡ್ತಾ ಇರ್ತೀನಿ. ನನಗೆ ರೆಸ್ಟ್ಗಿಂತ ಜಾಣು ಜೊತೆ ಸಮಯ ಕಳೀಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ಜಾಸ್ತಿ ಸಮಯನ ನಾನು ಜಾಣು ಜೊತೆನೇ ಕಳೀತಾ ಇರ್ತೀನಿ. ಕೆಲವೊಮ್ಮೆ ಯಾವಾಗ ಬಿಡುವಾಗುತ್ತೆ, ಇಲ್ಲಾಂದರೆ ನನಗೆ ಯಾವಾಗ ವಿಡಿಯೋ ಮಾಡಬೇಕು ಅನಿಸುತ್ತೆ ಆವಾಗ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ. ಆ ವಿಡಿಯೋಗಳನ್ನ ನನಗೆ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನೀವು ನೋಡ್ತಿರ್ಬೋದು, ಮೊದಲೆಲ್ಲ ನಾನು ವಾರದಲ್ಲಿ 3 ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ರೆ, ಆದರೆ ಇವಾಗ ತೀರಾ ಕಡಿಮೆನೇ ಆಗಿಬಿಟ್ಟಿದೆ. ವಾರದಲ್ಲಿ 1 ಅಥವಾ 2 ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ಕೂಡ ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಿರ್ತೀರ, ಸ್ವಲ್ಪ ವಿಡಿಯೋಸ್ ಕೂಡ ಹಾಕಿ ಅಂತ ಹೇಳಿ. ಕೆಲವೊಬ್ಬರಿಗೆ ರೆಸ್ಟ್ ಮಾಡಬೇಕು ಅನ್ನೋ ಕನ್ಸರ್ನ್ ಇರುತ್ತೆ, ಕೆಲವೊಬ್ಬರಿಗೆ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ವಿಡಿಯೋಸ್ ಆದರೂ ಹಾಕಲಿ ಅನ್ನೋ ಥರ ಇರುತ್ತೆ. ಯಾಕಂದರೆ ಅವ್ರಿಗೂ ಮಗು ನೋಡಬೇಕಂತ ಆಸೆ ಇರುತ್ತೆ. ಹಾಗಾಗಿ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮಮ್ಮಿ ಪುಟಾಣಿ ಕೇಕ್ ತಂದಿತ್ತು ನೋಡಲಿ, ಹಲ್ಲಡು ಸ್ಮೈಲು. ಹ್ಯಾಪಿ ಬರ್ಡೇ ಪಾಪಾ ಅಣ್ಣ, ಡ್ಯಾಡಿ ಹ್ಯಾಪಿ ಬರ್ಡೇ ಡ್ಯಾಡಿ ಅಣ್ಣ. ನಂಗೆ ನಿದ್ದೆ ಬರ್ತಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ. ಹ್ಯಾಪಿ ಬರ್ಡೇ ಡ್ಯಾಡಿ. ಏನು ಬಾಕ್ಸಿಂಗ್ ಹೊಡಿತೀಯ ನನಗೆ? ಬಾಕ್ಸಿಂಗು ಇಲ್ಲಿ ಕೇಕು ಇಲ್ಲಿ ಕೇಕು. ಹೊಟ್ಟೆಲಿದ್ದಾಗ ಮಮ್ಮಿಗೆ ನೀನು ಮಾಡಿದ್ದಲ್ಲ ಡ್ಯಾಡಿ ಅಂತ ಇದೆಯಾ? ಹೊಟ್ಟೆಲಿದ್ದಾಗ ಮಾಡಿದ್ದು ನೋಡಿದೀಯಾ? ನೋಡಿರಲ್ಲ, ಕೇಳಿಸ್ಕೊಂಡಿರೋದಷ್ಟೇ ಅವಾಗ. ಕ್ಯಾಂಡಲ್ ಹಚ್ಚಿ. ನಾನು 12 ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತೀಯ, ಅಂದರೆ 12 ಗಂಟೆ ಅಷ್ಟರಲ್ಲಿ. ಆವಾಗ ನಾನು ಪಾಪು ಇಬ್ರು ಎಬ್ಬಿಸ್ಬಿಟ್ಟು ಕಟ್ ಮಾಡ್ಸೋಣ ಅಂತ ಯೋಚನೆ ಮಾಡಿಕೊಂಡೆ. ನಮ್ಮ ಮನೇಲಿ ಇವನು 1:30ಗೆ ಕರೆಕ್ಟಾಗಿ 1:30ಗೆ ಎದ್ದೇಳ್ತಾ ಇದ್ದೆ. ಇವತ್ತು ಯಾಕೆ 11:30 ಎದ್ದವನೆ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ನೋಡ್ತೇನೆ ನೋಡಿ, ಎಲ್ಲಾರನು ನೋಡ್ತಾ ಇದೀಯಪ್ಪ. ಹೇಳ ಎಲ್ಲರಿಗೂ, ಇವತ್ತು ನಮ್ಮ ಡ್ಯಾಡಿ ಬರ್ತಡೇ, ಕೇಕು ನೋಡೋಕಷ್ಟೇ ಕೇಕು. ತಿನ್ನಲ್ಲ, ನನ್ನ ಬದಲು ನಮ್ಮ ಮಮ್ಮಿ ತಿಂತಾರೆ ಅಂತ ಹೇಳಪ್ಪ. ಕುಂಡಣ ನೋಟ ಬಂತು ಈ ಕಡೆ. ಗುಂಡಣ ನೋಟ ಬಂತು. ನನ್ನೇನು ಕುಬೇರನ್ ಥರ ಕುಂಡ್ರಿಸಿದ್ದೀರಾ? ಮಲಗಿಸ್ರಿ ನನ್ನ. ನೀವು ಕೇಕ್ ಕಟ್ ಮಾಡ್ಕೊಳ್ರಿ, ನಾನು ತಿನ್ನಲ್ಲ ತಾನೇ, ನನ್ನೇ ಕುಂಡ್ರಿಸ್ಕೊಂಡಿದ್ದೀರಾ? ಇವತ್ತೇ ಫಸ್ಟ್ ಅನ್ಸುತ್ತಲ್ವಾ ಅಪ್ಪು? ಏನಮ್ಮ ಮಿಡ್ನೈಟಲ್ಲಿ ಪುಟಾಣಿ ಕೇಕು. ಇವ್ರು ಪ್ರತಿ ವರ್ಷ ಕಟ್ ಮಾಡಿಸ್ತಿದ್ರು, ನಾನು ಈ ವರ್ಷ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಅದಕ್ಕೆ ಏನು ಕಾಣಿಸಿಲ್ಲ ಮನೇಲಿ, ಇಷ್ಟು ಚಿಕ್ಕದಾಗಿರೋದಕ್ಕೆ. ನಾನೊಂದು 10 o'clock ಆರ್ಡ್ರ್ ಮಾಡಿದೆ, ಅವಾಗ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವ್ರಿಗೆ ಪಾಪ ನಾನು ಒಳ್ಳೆ ಕರಡಿ ಥರ ಇದ್ದೀನಿ. ಏನಿಲ್ಲ, ಕಟ್ ಮಾಡೋಣಪ್ಪ ಇಬ್ರು ಸೇರ್ಕೊಂಡು. ಬಾ, ಫಸ್ಟ್ ಟೈಮ್ ನನ್ನ ಮಗನ ಕೈಲಿ ಕೇಕ್ ಕಟಿಂಗ್. ಏನು ಚೆನ್ನಾಗಿ ಕೂರಿಸ್ಕೊಂಡಿದ್ಯಾ ಅಪ್ಪು? ಕೂತ್ಕೊಂತಾನೆ. ಹಂಗೆ ಕೂರಿಸ್ಕೊಳಂಗಿಲ್ಲ ಅಲ್ಲ ಬಂಗಾರಿ? ಏನಿಲ್ಲ, 5-10 ನಿಮಿಷ ಕುಂಡಿಸ್ಕೊಬೋದು. ಇಟ್ಕೊಳಪ್ಪ. 1 ನಿಮಿಷ ಕ್ಯಾಂಡಲ್ ಹಚ್ತೀನಿ. ಬೇಗ ಬೇಗ ತಾಂಬ ನಿಮ್ಮ ಮಮ್ಮಿ ಹೇಳು, ಬೇಗ ತಾಂಬಾರಮ್ಮ. ಇಲ್ಲಿ ಫ್ಯಾನ್ ಆಫ್ ಮಾಡಮ್ಮ ಫಸ್ಟು. ಆ ಕಡೆ ನಿನಗೆ ಡ್ಯಾಡಿದು. ಅಯ್ಯೋ, ಇದೇನು ಆಫ್ ಆಯ್ತಿಲ್ಲ. ಆಯ್ತು,
ಆಫ್ ಆಯ್ತು, ಫ್ಯಾನ್ ಆಫ್ ಆಯ್ತು. ಕಡ್ಡಿ ಇಲ್ಲ ಹಚ್ಬಾರ್ದು ಕಣಮ್ಮ, ಕ್ಯಾಂಡ್ಲ್ ಏನು ಬೇಡ ಬಿಟ್ಟು ತೆಗ್ದ್ಬಿಡು. ಏನಾಗಲ್ಲ, ಬೇಡ ಕಣಮ್ಮ, ಹೋಗಿ ಈ ಕಡೆಯಿಂದ ಹಚ್ತೀನಿ, ಅಲ್ಲಿಂದ ಹಚ್ಕೊಂಡು ಹೋಗೋ ಕಡೆ ಬೇಡ, ಹೋಗು ಅಲ್ಲೋಡ, ಅದು ಹೊಗೆ ಬರುತ್ತೆ. ಓಕೆ, ನೀನು ಹಚ್ಬೇಕಪ್ಪು. ಹಿಡ್ಕೊ ಕೈ. ಹ್ಯಾಪಿ ಬರ್ಡೇ ಟು ಯು ಡ್ಯಾಡಿ. ಪುಟ್ಟ ಕೈಯಲ್ಲಿ ಪುಟಾಣಿ ಕೇಕು. ಹಂಗೂ ನಿದ್ದೆ ತೂಗಿಸ್ತಾ ನೀನು. ಸಾಕು, ಹಂಗೆ ಹಿಡ್ಕೊ. ಕೂರಿಸ್ಬಾರ್ದು ಅನ್ಸುತ್ತೆ ಅಪ್ಪು. 5-10 ನಿಮಿಷ ಏನಾಗತ್ತಮ್ಮ. ಈ ಆರ್ಟ್ನ ಕಟ್ ಮಾಡೋಕ್ಕೆ ಮನ್ಸಿಲ್ವಲ್ಲ ಪಾಪು. ಹಾಂ, ನೀನೊಂಚೂರು ತಿಂತೀಯಪ್ಪ. ಅಲ್ಲೋಡು, ಆಳೆ ಜಲ್ಸಿರ್ಸ್ತವನೆ ಕೇಕ್ ತಿನ್ನಕ್ಕೆ ಅಲ್ಲೋಡಲ್ಲಿ. ಹಾಂ, ಅವರು ಪಪ್ಪನ ಥರನೇ ಸ್ವೀಟಿಗೆ ಜಾಸ್ತಿ ಪ್ರೀತಿ ಅನ್ಸುತ್ತೆ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕೇಕ್ ಸೂಪರ್ ಆಗೈತೆ. ಇಷ್ಟ ಆಯ್ತಾ? ನನಗೆ ಇವರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಇಷ್ಟ ಆಗೋ ಥರದ್ದೇ ಹುಡುಕಿ ಮಾಡಿದೆ. ಥ್ಯಾಂಕ್ ಯು. ಕೇಕ್ ನಿಂಗಿಲ್ಲ, ನಿಂಗಿಲ್ಲ ಕೇಕ್ ಇಲ್ಲ. ಪುಟ್ಟದ್ ಮಾಡಿದ್ದೀನಂತ ಬೇಜಾರಾ? ಏನಕ್ಕೆ? ನಾನು ಒಂದು ಬೈಟಲ್ಲಿ ತಿನ್ಕೊಬಿಡ್ತೀನಿ. ಇರೋದಿಬ್ರು ಇನ್ನು ಎಷ್ಟು ಮಾಡೋಕ್ಕಾಗತ್ತೆ, ಸುಮ್ಮನೆ. ಚಿಕ್ಕದಾದರೂ ಇಷ್ಟೊತ್ತಲ್ಲಿ ತರಿಸಿ ಮಾಡಿಸಿದೆಯಲ್ಲ, ಅದ್ರ ಖುಷಿ. ಹಿಂಗೆ ಕೊಡ ಬಿಡು, ನೆಕ್ಸ್ಟ್ ವರ್ಷ ನೋಡಮ್ಮ. ಬೇಡ. ಕ್ಯಾಂಡ್ಲ್ ಎತ್ತಿಕ್ಬಿಟ್ಟು ಕೇಕ್ ವಾಪಸ್ ಎತ್ಕೋಬಹುದು. ಇನ್ನು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆಂಟಿ ಇರಲಿಲ್ಲ, ಅವರು ಊರಿಗೆ ಹೊರಟ್ಬಿಟ್ಟಿದ್ರು. ಹಾಗಾಗಿ ಅರ್ಪಿತ್ ಅವ್ರ ಮಮ್ಮಿನ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಕರೆದಿದ್ವಿ. ನಮ್ಮ ಮನೇಲಿ ಹೆಂಗಾಗಿದೆ ಅಂದರೆ, ಪಾಪಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ನಾವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಆಂಟಿ ಬರ್ತಾರೆ, ಆಂಟಿ ಇಲ್ಲ ಅಂತ ಅಂದರೆ ಅರ್ಪಿತ್ ಅವ್ರ ಮಮ್ಮಿ, ಈ ಥರ ಒಟ್ಟಿನಲ್ಲಿ ಇಬ್ಬರಲ್ಲೊಬ್ರು ಯಾರಾದರೂ ಒಬ್ರು ಬಂದು ಸ್ನಾನ ಮಾಡಿಸ್ಕೊಟ್ಬಿಡ್ತಾರೆ. ಇನ್ನು ಬೆಳಗಿನ ತಿಂಡಿ ನಾನು ಮಾಡ್ಲಿಕ್ಕೆ ಆಗಿರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತಿಂಡಿನೆಲ್ಲ ತರಿಸ್ಕೊಂಡಿದ್ವಿ. ಇನ್ನು ಪವನ ಕೂಡ ಪಾಪು ನೋಡಲಿಕ್ಕೆ ಅಂತ ಬಂದಿದ್ದ. ಅವನ ಜೊತೆನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು, ಅದಾದಮೇಲೆ ಆಂಟಿ ಪಾಪುಗೆ ಎಣ್ಣೆ ಹಚ್ತಿದ್ರಲ್ಲ, ಅದನ್ನು ನೋಡ್ಕೊಳ್ತಾ ಇದ್ದೆ. ಅವ್ರು ಒಂಥರ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ನೀಟಾಗಿ ಆರಾಮಾಗಿ ಆಟ ಆಡಿಸ್ಕೊಂಡು ನಗ್ನಗ್ತಾನೆ ಮಸಾಜ್ ಎಲ್ಲ ಮುಗಿಸ್ಬಿಡ್ತಾರೆ. ನಾನು ಕೂಡ ನೋಡಿಕೊಂಡ್ರೆ, ಈಗ ಯಾರೂ ಇಲ್ದಿರೋ ಟೈಮಲ್ಲಿ ನಾನು ಮಾಡ್ಬೋದಲ್ವಾ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೆ. ಇನ್ನು ಆಂಟಿ ಸ್ನಾನ ಎಲ್ಲ ಮಾಡಿಸ್ಕೊಟ್ಬಿಟ್ಟು ಅವರು ಹೊರಟ್ರು. ಇನ್ನು ಸ್ನಾನ ಆದಮೇಲೆ ಜಾನು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ, 1-2 ಅವರ್ ಎಚ್ಚರ ಆಗಲ್ಲ. ಹಾಗಾಗಿ ಆ ಟೈಮಲ್ಲಿ ಇವಾಗ ಮಧ್ಯಾಹ್ನದ ಅಡುಗೆನ ಮುಗಿಸ್ಕೊಳ್ತಾ ಇದ್ದೀನಿ. ಅಪ್ಪುಗೆ ಹೆಂಗಿದ್ರು ಕೂಡ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಅದನ್ನೇ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಬಿಸಿಬೇಳೆ ಭಾತ್ ಜೊತೆಗೆ ಸ್ವಲ್ಪ ಸ್ವೀಟ್ ಏನಾದರೂ ಇರಲಿ ಅಂದ್ಬಿಟ್ಟು ಹಾಲು ಖೀರನ್ನ ಮಾಡಿದ್ದೆ. ಹಾಲು ಖೀರ್ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅಪ್ಪುಗೆ ಜಾಮೂನ್ ಆ ಥರದ್ದೆಲ್ಲ ಇಷ್ಟ ಆಗೋದು, ಆದರೆ ನಂಗೆ ಮಾಡ್ಲಿಕ್ಕೆ ಸಮಯ ಸಿಗಲಿಲ್ಲ. ಹಾಗಾಗಿ ಇದನ್ನೇ ಸಿಂಪಲ್ಲಾಗಿ ಮಾಡಿಬಿಟ್ಟೆ. ನಂಗೆ ಇಷ್ಟ ಅಂತ ವರ್ಷ ಬಿಸಿಬೇಳೆ ಭಾತೆ ಮಾಡ್ತೀಯ, ಬೇರೆ ಏನು ಐಡಿಯಾನೇ ಬರಲ್ವಾ? ಕೇಳಿದ್ರೆ ಅಪ್ಪು ಇಷ್ಟ ಬಿಸಿಬೇಳೆ ಭಾತು ಬರುತ್ತೆ, ಅಂದ್ರೆ ಬಿಸಿಬೇಳೆ ಭಾತು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಏನು ಹೇಳಲ್ಲ, ಸುಮ್ ತಿಂತಾರೆ ಅಂತ. ಹಂಗಲ್ಲ, ಇವತ್ತು ಬೇರೆ ಏನಾದ್ರು ಮಾಡೋಣ ಅನ್ಕೊಂಡೆ, ಅಂದ್ರೆ ನಿಮ್ಮ ಮಗ ಕೈ ಬಿಡ್ಲಿಲ್ಲ. ನಿಮ್ ಕೈ ಬಿಡಲ್ಲ ಬಿಡು. ಇವ್ ಮಲ್ಕೊಳ್ಳೇ ಇಲ್ಲ ಇವತ್ತು, ಅದಕ್ಕೆ ಆಟ ಆಡಿಸ್ಕೊಂಡು ಬೆಳಗ್ಗೆ ಮಾಡಿದ ತಿಂಡಿನ ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಹೊರಗಡೆನೆ ತಂದು ತಿನ್ಕೊಂಡು ಮಧ್ಯಾಹ್ನ ಏನಾದ್ರು ಅಟ್ಲೀಸ್ಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಬಿಸಿಬೇಳೆ ಭಾತ್ ಅಂದ್ರೆ ಸ್ವಲ್ಪ ಬೇಗನೂ ಆಗುತ್ತೆ, ಇವ್ರಿಗೂ ಇಷ್ಟ ಆಗುತ್ತೆ. ಎರಡನ್ನೂ ಹಂಗೆ ಪ್ಯಾಚ್ ಮಾಡ್ಬಿಡೋದು. ಕೀರು ಮಾಡಿದ್ದೇನೆ ಅಪ್ಪು. ಹೌದಾ? ಪಾಯಸ ಗಟ್ಟಿ ಪಾಯಸ ನಾ ತಿನ್ನಲ್ಲ, ಸ್ವಲ್ಪ ಹಾಲು ಹಾಕಿದ್ರೆ ತೆಳ್ಳಗೆ ಮಾಡು ಅಷ್ಟೆ. ಎರಡು ಬೇಗ ಆಗುವಂತವೆ, ಆಗುವಂಥದ್ದು ಏನಿಲ್ಲ. ಗಡ್ಡ ಎಲ್ಲ ಕುತ್ಕೊಂಡು ತಾತ ಆಗ್ಬಿಡಿ. ಅಯ್ಯೋ, ಅದೇನೋ ಒಂಥರ ನನ್ಗೆ ಬೇರೆ ಯಾರನ್ನ ನೋಡ್ತಿರೋ ತರನೇ ಅನ್ಸುತ್ತೆ ಯಾವಾಗ್ಲೂ. ತೆಗಿಯೋವರ್ಗು ಹಂಗೆ. ಅದಕ್ಕೆ ಇವತ್ತು ಬಟಾಣಿ ಇಲ್ಲ,
ಬಟಾಣಿ ಇಲ್ಲ. ಬಟಾಣಿ ತಂದು ಸುಳ್ಳು ಲೇಟ್ ಆಗ್ಬಿಡುತ್ತೆ ಅಂತ ಬಟಾಣಿ ಬದಲು ಕಡಲೆ ಬೀಜ ಮತ್ತೆ ಗೋಡಂಬಿ ಹಾಕಿದ್ದೀನಿ. ಬಟಾಣಿ ಬದಲು ಹಾಕೋದಲ್ಲ ಅದು, ಕಡಲೆ ಬೀಜ ಗೋಡಂಬಿ ಎಲ್ಲ ಆ್ಯಡ್ ಆನ್ಸು, ಬಟಾಣಿನೇ ಮೇಯ್ನು. ಇದು ಕಂಪ್ಲೀಟ್ ಆಗೈತೆ, ಇದು ಏನು ಕಂಪ್ಲೀಟ್ ಆಗೈತೆ, ಟೇಸ್ಟ್ ನೋಡ್ಬೋದಾ? ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ನಾಟಿ ಟೊಮೆಟೊ ಹಾಕಿದ್ಯಾ? ನಿದ್ದೆ ಬರ್ತಿದ್ರು ಕಷ್ಟಪಟ್ಟು ಮಾಡಿದೀನಿ ಪಾಪ. ಉಪ್ಪು ಹುಳಿ ಖಾರ ಯಥೇಚ್ಛವಾಗೈತೆ ಬಿಡು, ಅಂದ್ರೆ ಚೆನ್ನಾಗೈತೆ ಅಂತ ಸಲ ನೋಡ್ತೀನಿ. ಹಂಗಂದ್ರೆ ಏನ್ ಜಾಸ್ತಿ ಆಗೈತೆ ಹೇಳ್ಬಿಡು. ಕನ್ನಡ ಬರಲ್ವಾ ಮೇಡಮ್ ನಿಮ್ಗೆ? ಅಯ್ಯಯ್ಯೋ ಏನ್ ಜಾಸ್ತಿ ಆಗೈತೆ? ಉಪ್ಪು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಉಪ್ಪು ಒಂದೇ ಜಾಸ್ತಿ. ಹುಳಿ ಹಾಕಿಲ್ವಾ? ಹುಳಿ ಪರವಾಗಿಲ್ಲ, ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಏನಾದ್ರು ಒಂಚೂರು ನೀರ್ ಹಾಕು ಅಷ್ಟೇ. ಅಷ್ಟೇ? ನೀರ್ ತರ ತಿನ್ಬೋದು, ಏನಾಗಲ್ಲ ಬಿಡು. ನೀರ್ ಹಾಕು ಸ್ವಲ್ಪ ಜಾಸ್ತಿ. ಹಾ ಸಾಕು ಬಿಡು, ಏನ್ ಜಾಸ್ತಿ ಏನಾಗಿಲ್ಲ ಬಿಡಮ್ಮ. ಅಷ್ಟಾದ್ರೂ ಮಾಡಿದ್ಯಲ್ಲ, ತಿಂತೀನಿ ಬಿಡು, ಏನ್ ಟೆನ್ಷನ್ ತಂಬಿಡ. ಅಯ್ಯೋ ಸಾರಿ. ಯಾಕೆ ಮಗ ನೋಡ್ಕೊಂಡು ಅಡಿಗೆ ಮಾಡ್ತಾ ಇದೀಯ ಅಂದ್ರೆ ಗ್ರೇಟ್. ಚಪ್ಪಲಿ ಹಾಕೊಂಡು ಯಾಕೆ ಬಂದಿಲ್ಲ ಹುಡುಗ? ಚಪ್ಪಲಿ ಹೆಂಗ್ ಹಾಕ್ತಿವಿ ಉಪ್ಪು? ಇದಾಕ ಕಲ್ಲುಪ್ಪು ಹಾಕ್ತಾ? ಅದಕ್ಕೆ ಅದನ್ನ ಕೈಯಲ್ಲಿ ಹಾಕ್ಬೇಕು, ಸ್ಪೂನಲ್ಲಿ ಹಾಕ್ಬಾರ್ದು. ಡೈಲಿ ಮಾಡಲ್ವಾ ನಾವ್ ಯಾವಾಗ್ಲೂ? ಅವಾಗೆಲ್ಲ ಸ್ಪೂನಲ್ಲೇ ಹಾಕೋದು. ಈ ಬಾಣ್ಲಿ ಬೇರೆ ಸೈಜ್ ಇರ್ಬೋದು, ಬೇರೆ ಬಾಣ್ಲಿಲಿ ಮಾಡ್ತಿದ್ದೇನೋ. ಅಯ್ಯೋ ನಾನು ಏನೋ ಗ್ಯಾನ್ದಲ್ಲಿ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹೋಗಿ ಬಿಡು, ಪಾಯಸಕ್ಕೆ ಕಲ್ಸ್ಕೊಂಡ್ ತಿನ್ಬಿಡ, ಸ್ವೀಟ್ ಆಯ್ತದೆ. ಮೊಸರು ಬಜ್ಜಿ ಮಾಡ್ತೀನಿ, ಮಾಮೂಲಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಗುತ್ತೆ. ನಾನು ತಿಂತಿದ್ದಲ್ಲ, ನೀನ್ ತಿನ್ನು. ನಂಗೆ ಉಪ್ಪಾಯ್ತು ಜಾಸ್ತಿ. ಏನ್ ಸದ್ಯ ಪಾಯಸಕ್ಕೆ ಉಪ್ಪು ಹಾಕ್ತಿದ್ರೆ ಸಾಕು. ನಾನು ಸಕ್ಕರೆ ಹಾಕಿದಿಲ್ಲ ನೋಡೋದ್ಮೇಲೆ ಸಕ್ಕರೆ ಯಾಕೆ ಅದು ವೈಟ್ಗೆ ಐತೆ. ಇನ್ನಿವತ್ತು ಬೆಳಗ್ಗೆ ಅವ್ರು ಸ್ವಲ್ಪ ಲೇಟಾಗಿ ಎದ್ರು, ಅವ್ರಿಗೂ ಕೂಡ ನಿದ್ದೆ ಸಾಕಾಗಿರಲಿಲ್ವಂತೆ. ಹಾಗಾಗಿ ಒಂದು ಮಧ್ಯಾಹ್ನದಂಗೆ ಇವತ್ತು ಪೂಜೆ ಮಾಡ್ತಾ ಇರೋದು. ನಾನು ಅಡುಗೆ ಮಾಡ್ತಾ ಇದ್ನಲ್ಲ, ಅದಕ್ಕೇ ಅವರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ರು. ದೇವಸ್ಥಾನಕ್ಕೆ ಹೋಗಿ ಬಾರಪ್ಪು ಅಂತ ಹೇಳಿದ್ದೆ, ಆದರೆ ನಂಗೆ ಟೈಮ್ ಆಗ್ತಾಯಿಲ್ಲ, ಸಂಜೆ ಹೋಗಿ ಬರ್ತೀನಿ ಅಂತೇಳಿ ಅವ್ರು ದೇವಸ್ಥಾನಕ್ಕೇನು ಹೋಗಲಿಲ್ಲ. ಬರೀ ಮಾಮೂಲಿ ಮನೇಲೇನೇ ಪೂಜೆ ಎಲ್ಲನೂ ಮಾಡಿದ್ರು. ಇನ್ನು ಪ್ರತಿ ವರ್ಷ ಕೂಡ ಅಪ್ಪುಗೆ ಏನಾದರೂ ನಾನೊಂದು ಗಿಫ್ಟ್ ಕೊಡ್ತೀನಿ. ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ಅವ್ರಿಗೆ ಹೇಳ್ತಿರ್ಲಿಲ್ಲ, ಸರ್ಪ್ರೈಸ್ ಕೊಟ್ಬಿಡ್ತಿದ್ದೆ. ನನಗೇನು ಇಷ್ಟ ಆಗುತ್ತೋ ಅದನ್ನು ತಂದು ಅವರು ಕೊಡ್ತಾಯಿದ್ದೆ. ಆದರೆ ಈ ವರ್ಷ ಈ ಥರ 2 ಚೀಟಿಲಿ ಬರೆದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೇಳೋಣ ಅಂತ ಹೇಳಿ ಬರೀತಿದ್ದೀನಿ. ಇದರಲ್ಲಿ 2ರಲ್ಲಿ ಒಂದು ಅವ್ರು ಯಾವ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಕೊಡ್ಸೋಣ ಅಂತ. ಮಾತಾಡ್ಸ್ಬಿಟ್ಟ ಏನು ಇವತ್ತು ನಿದ್ದೆ ಮಾಡ್ತಿಲ್ಲ? ಅವಾಗಲೇ ಒಂಚೂರು ನಿದ್ದೆ ಬಂದಿತ್ತು, ಹಂಗೇನೇ ಸುಮ್ಮನಾಗ್ಬಿಟ್ರು. ಏನು ಗೊತ್ತಾ, ಪ್ರತಿ ವರ್ಷ ನಾನು ಅಪ್ಪು ಇಬ್ಬರೇ ಬರ್ತ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೋ. ಈ ವರ್ಷ ನಮ್ಮ ಪಾಪುನೂ ನಮ್ಮ ಜೊತೆ ಜಾಯಿನ್ ಆಗಿಬಿಟ್ಟಿದ್ದಾರೆ. ಮೊದಲನೇ ಬರ್ತ್ಡೇ ಅಥವಾ ಹಬ್ಬನ ನಾವು ಪಾಪು ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ದಸರಾ ಹಬ್ಬನ ನಾವು ಈ ಸಲ ಮಾಡಲೇ ಇಲ್ಲ ಅಲ್ವಾ ಅಪ್ಪು? ದಸರಾ ಹಬ್ಬ ಮಾಡಿದರೆ ಅದು ಮೊದಲನೇ ಹಬ್ಬ ಆಗಿರೋದು ನಮ್ಮ ಪಾಪ ಜೊತೆ. ಇವಾಗ ಬರ್ತಡೇ ಇರೋದ್ರಿಂದ ಬರ್ತಡೇ ನಮಗೆ ಮೊದಲನೇ ಹಬ್ಬ. ಖುಷಿ ಆಗ್ತಿದ್ಯಾ? ಏನು ಖುಷಿ ಆಗ್ತಿದೆಯೋ ಏನೋ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂತಾರೆ ಅವರು. 5:30ಗೆ ಮಲಗಿರೋದು ನಾನು, ಬೆಳಗಿನ ಜಾವ. ಸಾಹೇಬ್ರು ಮಲಗಿಸಿರೋದು ನನ್ನ 5:30ಗೆ. ಮಲಗಲ್ಲ, ನಾವು ಎಷ್ಟು ಟ್ರೈ ಮಾಡಿದ್ರು ಮಲಗಲ್ಲ, ಮಕ್ಕಳೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಪ್ರತಿ ವರ್ಷವೂ ಕೂಡ ಅಪ್ಪ ಬರ್ತಡೇಗೆ ಏನಾದರೂ ಸರ್ಪ್ರೈಸ್ ಕೊಡ್ತಾ ಇದ್ದೆ. ಮನೇಲಿ ಏನಾದರೂ ಕೇಕ್ ಮಾಡೋದು, ಇಲ್ಲಾಂದರೆ ಅವ್ರಿಗೆ ಏನಾದರೂ ಗಿಫ್ಟ್ ಮಾಡೋದು ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಈ ವರ್ಷ ಆ ಥರ ಎಲ್ಲ ಏನೂ ಮಾಡಿಲ್ಲ. ಏನಕ್ಕಂದರೆ ಟೈಮೇ ಸಿಗಲಿಲ್ಲ ಈ ಸಲ, ಬರೀ ಪಾಪ ನೋಡ್ಕೊಳ್ಳೋದೆ ಆಗೋಗ್ಬಿಡುತ್ತೆ. ನಮ್ಗೆ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಸಿಗಲ್ಲ, ಆ ಥರ ಆಗ್ಬಿಟ್ಟಿದೆ. ಆದರೂ ಕೂಡ ನನಗೆ ಬರ್ತಡೇ ಅಂತ ಬಂದಮೇಲೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ.
ಈ ಸಲ ಏನಂತ ಅಂದ್ಕೊಂಡೆ ಅಂದರೆ ಲಾಸ್ಟ್ ಇಯರೇ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ವರ್ಷ ಏನಾದರೂ ಗಿಫ್ಟ್ ಮಾಡಿದ್ರೆ ಇದನ್ನು ಗಿಫ್ಟ್ ಮಾಡಬೇಕು ಅಂತೇಳಿ. ಇನ್ನು ಇವರು ನೆಕ್ಸ್ಟ್ ಮಂತ್ ಏನೋ ಒಂದು ತೊಗೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಹೇಳಿದರು ನನಗೆ ನೆಕ್ಸ್ಟ್ ಮಂತ್ ತೊಗೊಳ್ತೀನಿ ನಾನು ಇದನ್ನು ಅಂತ. ಹಂಗಾಗಿ ಅನ್ನಿಸ್ತು ನನಗಿಷ್ಟ ಆಗಿರೋದು ಮತ್ತು ಇವ್ರಿಗೆ ಇಷ್ಟ ಆಗಿರೋದು ಎರಡನ್ನೂ ಕೂಡ ಒಂದು ಚೀಟಿ ಬರೆಯೋಣ, ಬರೆದ್ಬಿಟ್ಟು ಪಿಕ್ ಮಾಡ್ಸೋಣ ಇವ್ರ ಕೈಲಿ. ಇವ್ರಿಗೆ ಯಾವುದು ಸೆಲೆಕ್ಟ್ ಮಾಡ್ಕೊತಾರೆ ಅದನ್ನು ಈ ಸಲ ನಾನು ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬರ್ಕೊಂಡು ಬಂದಿದ್ದೀನಿ. ಏನು ಸರ್ಪ್ರೈಸಾ? ಸರ್ಪ್ರೈಸ್ ಏನು ಇಲ್ಲ, ಒಂದು ಅದೇ ಹೇಳದ್ನಲ್ಲ, ನಾನು ಸೆಲೆಕ್ಟ್ ಮಾಡಿದ್ರದ್ದು ಕೊಡಿಸ್ತೀಯಾ ಗಿಫ್ಟ್ ತರ? ಹೌದು ಅಲ್ವಾ ಮಗನೇ? ನನ್ನ ಬದಲು ನನ್ನ ಮಗ ಸೆಲೆಕ್ಟ್ ಮಾಡ್ತೇನಪ್ಪ. ಇಲ್ಲ, ನೆಕ್ಸ್ಟ್ ವರ್ಷ ಸೆಲೆಕ್ಟ್ ಮಾಡೋದು, ಈ ವರ್ಷ ಆಗಲ್ಲ. ನೆಕ್ಸ್ಟ್ ವರ್ಷ ಕೇಕ್ ಅವನೇ ಕಟಿಂಗ್ ಮಾಡ್ತಾನೆ ಅಷ್ಟೇ. ನಾನು 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 ಅಂತ ಬರ್ತಾನೆ, ಗೊತ್ತಾಗತ್ತೆ. ಈ ವರ್ಷ ಇನ್ನ ಅವ್ರಿಗೆ ನಮ್ಮ ಮೇಲೆ ಜ್ಞಾನ ಇರಲ್ಲ ಅಂತ ಹೇಳ್ತಾರೆ ದೊಡ್ಡವರು, ಅವರು ಬೇರೆ ಪ್ರಪಂಚದಲ್ಲಿ ಇರ್ತಾರೆ, ಇನ್ನು ನಮ್ಮನ್ನೆಲ್ಲ ಗುರ್ತಿಡಿಯಲ್ಲ, ಇನ್ನೂ 1 ತಿಂಗಳು 2 ತಿಂಗಳು ಆಗ್ಬೇಕು ಅಂತ. ಹಂಗ ಪಾಪು ಕೈಲಿ ಪಿಕ್ ಮಾಡ್ಸೋದು ಬೇಡ, ಅವರೇ ಪಿಕ್ ಮಾಡ್ಲಿ. ಇವರು ಪ್ರತಿ ವರ್ಷ ಏನ್ ಮಾಡ್ತಾರಂದ್ರೆ ಹೇಳ್ಬಿಡ್ತಾರೆ ನಾನೇನ್ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ ನನ್ನ ಬರ್ತಡೇದಾಗ ಇವ್ರೇನ್ ಗಿಫ್ಟ್ ಕೊಡಿಸ್ತಾರೆ ಅಂತ, ಇಲ್ಲ ನನ್ನೇ ಕೇಳ್ತಾರೆ ನಿಂಗೇನ್ ಬೇಕಮ್ಮ ಅದ್ ನಾನು ಕೊಡಿಸ್ತೀನಿ ಅಂತ. ಈ ವರ್ಷ ನಾನು ಆ ಥರ ಸರಿ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಪ್ಪ. ಮಂತ್ರ ಹಾಕೋ. ಹಿಂಗ್ ಕಚ್ಕ ಪಚ್ಕ ಮಾಡಿದೀನಿ, ಸೆಲೆಕ್ಟ್ ಮಾಡ್ಬೇಕಷ್ಟೇ. ನೀನೇ ಒಂದು ಸೆಲೆಕ್ಟ್ ಮಾಡು ಯಾವ್ದಾದ್ರು. ಒಂದ್ ಪಿಕ್ ಮಾಡ್ಬೇಕು. ನನ್ಗೆ ಏನಾದ್ರು ಗಿಫ್ಟ್ ಅಂದಿದ್ರೆ ನಾನು ಪಿಕ್ ಮಾಡ್ತಾ ಇದ್ದೆ, ನಿನ್ಗಲ್ವಾ ಅದಕ್ಕೆ ಈಗಲೇ ಹೇಳಿದೀನಿ ಏನ್ ಬರುತ್ತೆ ಅದನ್ನ ಮಾತ್ರ ಇಸ್ಕೊಬೇಕು ಅಂತನಾ? ಎರಡು ತಾಂತೀನಿ ನಾನು. ಎರಡು ಆಗಲ್ಲ, ಎರಡು ಬೇಕಾಗಿರೋವೇ ಇರ್ತದ ಹಂಗಂದ್ರೆ ಒಂದೇ ಆಗುತ್ತೆ. ನೀನ್ ಬರ್ದಿರ ನಿನ್ಗೆ ಗೊತ್ತು. ಅಯ್ಯೋ ಮಾನಿಟರ್. ನಾನು ಗೋಲ್ಡ್ದು ಕಡ ಅಂತ ಬರ್ತಿದ್ದೆ. ನಾನು ಮೊದಲೇ ಒಂದ್ಸಲ ಬ್ಲಾಗಲ್ಲಿ ಹೇಳಿದ್ದೆ ಅನ್ಕೋತೀನಿ, ನನಗೆ ಇಷ್ಟ ಇವ್ರ ಕೈಗೆ ಒಂದು ಸಿಂಹದ್ದು ಬರುತ್ತೆ ಗೊತ್ತಾ ಖಡ್ಗ, ಆ ಥರದ್ದು ಕೊಡಿಸ್ಬೇಕು ಅಂತ. ಅದು ನನ್ನ ಕಡೆ ಬರ್ದಿದ್ದೆ, ಇದನ್ನ ಸೆಲೆಕ್ಟ್ ಮಾಡಲಿ, ಇಲ್ಲಾಂದ್ರೆ ಇವರು ಹೆಂಗಿದ್ರು ಈ ತಿಂಗಳು ಮಾನಿಟರ್ ತಗೊಳ್ಬೇಕು ಅಂತಿದ್ರಲ್ಲ, ಅದನ್ನು ಒಂದ್ ಕಡೆ ಬರ್ದಿದ್ದೆ. ಇದು ಇಲ್ಲಾಂದ್ರೆ ಅದು ಎರಡರಲ್ಲೊಂದು ಕೊಡ್ಸೋಣ ಅಂತ. ಇವ್ರು ನೋಡಿ ಇವ್ರಿಗೆ ಇಷ್ಟ ಆಗಿರೋದನ್ನ ಸೆಲೆಕ್ಟ್. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ ಐತಮ್ಮ. ಅದಕ್ಕೆ ನನಗೆ ಗೋಲ್ಡ್ ಅವೆಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡೋದಕ್ಕೆ ಸಿಸ್ಟಮ್ ಬೇಕು, ಅದೇ ಇಂಟ್ರೆಸ್ಟ್. ಇವ್ರದ್ದು ಲ್ಯಾಪ್ಟಾಪ್ ಹಾಳಾಗ್ಬಿಟ್ಟಿದೆ, ಹಾಗೆ ಶಾಪಲ್ಲಿರೋ ಮಾನಿಟರ್ ಕೂಡ ಸ್ವಲ್ಪ ಇತ್ತೀಚೆಗೆ ಕೈ ಕೊಡ್ತಾ ಇದೆಯಂತೆ. ಅದಕ್ಕೆ ಇವ್ರು ಅಂದಿದ್ರು ಈ ಸಲ ನನ್ನ ಸ್ಯಾಲ್ರಿ ಬಂದ್ಮೇಲೆ ನಾನು ತಗೊಂತೀನಿ ಅಂತ. ಇವ್ರ ಬದಲು ಈಗ ನಾನೇ ಗಿಫ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಗ್ತಿದೆ ನೋಡಿ, ನನ್ ಗೋಲ್ಡ್ ಗಿಫ್ಟ್ ಕೊಡ್ಸಿದ್ರು ಅಷ್ಟು ಖುಷಿ ಪಡಲ್ಲ ಇವರು. ಅಂದ್ರೆ ನಮ್ಗೆ 24 ಗಂಟೆ ಕಂಪ್ಯೂಟರ್ ಮುಂದೆನೆ ಕೂತಿರ್ತೀವಲ್ಲ, ಅಂದ್ರೆ ಆಲ್ಮೋಸ್ಟ್ ಅರ್ಧ ದಿನ ಸಿಸ್ಟಮ್ ಮುಂದೆನೆ ಇರ್ತೀವಿ, ಹಂಗಾಗಿ ಅದ್ರ ಜೊತೆ ಒಡನಾಟ ಜಾಸ್ತಿ. ಅದ್ರ ಮೇಲೆ ಅದು ಏನಾದ್ರು ಹೊಸ ಸಿಗ್ತೈತಿ ಅಂದ್ರೆ ಏನೋ ಒಂಥರ ಖುಷಿ, ಅಪ್ಡೇಟೆಡ್. ಈ ಗೋಲ್ಡ್ ಚಿನ್ನ ಅವೆಲ್ಲ ಏನು ಒಂದಿನ ಹಾಕಂತೀವಿ, ಅವಾಗ ನಮ್ಮ ಫ್ರೆಂಡ್ಸ್ ಇದ್ದಾಗ ತಿರ್ಗಿ ಬಿಚ್ಚ ಅದೇ ಬೀರುಲಿ. ಆದ್ರೆ ನಮ್ಗೆ ಹೆಣ್ಮಕ್ಳಿಗೆ ಅದ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ನಾನು ಅನ್ಕೊಂಡೆ ಗೋಲ್ಡ್ ಸೆಲೆಕ್ಟ್ ಮಾಡ್ಲಿ, ಅದನ್ನ ಇವ್ರಿಗೆ ಬೇಕಾಗಿರೋದೆ. ಎಲ್ಲಿಟ್ಟಿದ್ಯಾ ಉಂಡಿ? ತಗೊಂಬಾ. ಇಲ್ಲ, ಉಂಡಿ ಏನು ಇಟ್ಟಿಲ್ಲ, ಅದಿನ್ನ ತುಂಬಿಲ್ಲ. ಈಗ ಮಾನಿಟರ್ ತಗೊಳ್ಳೋ ಅಷ್ಟು ದುಡ್ಡು ಅದ್ರಲ್ಲಿ ಇನ್ನ ಆಗಿರಲ್ಲ, ಅದಕ್ಕೆ ನಾನು ಹೊಡಿಲಿಕ್ಕೆ ಹೋಗಲ್ಲ. ಅದು ನೋಡೋಣ ಮುಂದಿನ ಸಲ ಯಾವಾಗಾದ್ರೂ ಓಪನ್ ಮಾಡೋದು. ಅಂದ್ರೆ ಇವಾಗ ಕ್ಯಾನ್ಸಲ್? ಕ್ಯಾನ್ಸಲ್ ಇಲ್ಲ, ನನ್ನ ದುಡ್ಡಲ್ಲಿ ನಾನು ಕೊಡಿಸ್ತೀನಿ ಸೇವಿಂಗ್ಸ್ ಅಂತ. ಇನ್ನು ಇವಾಗ ಊಟ ಮಾಡ್ಬೇಕು, ಟೈಮು 2:30 ಆಗಿದೆ. ಇವತ್ತೇ ಲೇಟು ನಮ್ದು ಊಟ. ಊಟ ಮುಗಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೀಯಪ್ಪ, ನಾನು ತಾನೇ ಗಿಫ್ಟ್ ಮಾಡ್ತಿರೋದು. ಆಮೇಲೆ ನೀನು ಅವ್ರ ಹತ್ರ ಇಲ್ಲಿ ಜಾಸ್ತಿ ಆಯ್ತು ರೇಟು, ಅಲ್ಲೋಗಣ ಸೀರೆ ತಾಣಕ್ ಹೋಗಿದ್ವಲ್ಲಪ್ಪ, ನಿಮ್ ಸವಾಸ ಅವತ್ತೇ ಸಾಕು ಅನ್ಸ್ಬಿಟ್ಟೈತ್ ನನಗೆ. ಸೀರೆನೇ ಬೇರೆ, ಇದೇ ಬೇರೆ. ಇಲ್ಲ, ನಾವು ಹೋದ್ರೆ ಏನ್ ಮಾಡ್ತೀವಿ, ಒಂದ್ ಅಂಗಡಿಗೆ ಹೋಗ್ತೀವಿ, ಮಾಡ್ಲು ಮೊದ್ಲೇ ನೋಡ್ಕೊಂಡು ಹೋಗಿರ್ತೀವಿ, ಇಂಥದ್ ಕೊಡಿಯೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡ್ಬಿಡ್ತೀವಿ. ನೀವೇನ್ ಮಾಡ್ತೀರಾ, ಇದಕ್ಕಿನ ಒಂಚೂರು ಬೇರೆ ತರ ಡಿಫ್ರೆಂಟ್ ಆಗಿ ನೋಡು, ಕಲರ್ ಡಿಫ್ರೆಂಟ್ ಆಗಿ ನೋಡು, ಅದು ಡಿಫ್ರೆಂಟ್ ಆಗಿ ನೋಡು, ಮತ್ತೆ ಇದಕ್ಕೆ ವಾಲ್ಗೆ ಮ್ಯಾಚಿಂಗ್ ನೋಡು, ಆ ತರ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರೆ ಏನ್ ಮಾಡೋದು. ಮತ್ತೆ ಅದು ಅಂತಲ್ಲ, ರಿಸ್ಕ್ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ, ಎಲ್ಲ ಅಲ್ಲೆಲ್ಲ ಕುತ್ಕೊಳಕ್ ಏನ್ ಜಾಗ ಇರಲ್ವಲ್ಲ. ನಾನು ಬರಲ್ಲ, ನಾನು ಸುಮ್ಮನೆ ಕೇಳ್ದೆ ಅಷ್ಟೇ.
ಇವರು ಊಟ ಮುಗಿಸ್ಕೊಂಡು ಹೋಗಿ ತಗೊಂಡ್ ಬರ್ತಾರೆ. ಗೋಲ್ಡ್ ಆಗಿದ್ರೆ ಪಾಪ ನೀನೇ ನಾನೇ ಹೋಗ್ತಿದ್ದೆ, ಗೋಲ್ಡ್ ಆಗಿದ್ರೆ ಮಾತ್ರ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ, ಯಾರು ಬೇಡ ನನಗೆ ಅಂತ ಬಂದೇ ಬರ್ತೀನಪ್ಪ ಪ್ಲೀಸ್ ಅಪ್ಪ ಅಂತ ಹೋಗ್ಬಿಡ್ತಿದ್ದೆ. ಇವ್ರು ಇದನ್ನ ಸೆಲೆಕ್ಟ್ ಮಾಡಿದಾರಲ್ಲ, ಹಂಗಾಗಿ ಇವ್ರು ಮಾತ್ರ ಹೋಗ್ಬೇಕು. ಇನ್ನು ಅಶ್ವಾಗ್ತಿದೆ, ಫಸ್ಟ್ ಊಟ ಮುಗಿಸ್ಕೊಂಡ್ಬಿಟ್ಟು ಇವ್ರನ್ನ ಕಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇನ್ನು ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು, ಅವ್ರು ಇಷ್ಟಪಟ್ಟಿದ್ದೆ ಅವರು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅಂತ ಹೇಳಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಅದನ್ನು ಕೂಡ ತೊಗೊಂಡು ಬಂದುಬಿಡ್ತೀನಿ ಅಂತೇಳಿ ಅವರು ಹೊರಟ್ರು. ಇವತ್ತೇನೆಂದರೆ ಅಮ್ಮ ಕೂಡ ಇರಲಿಲ್ಲ, ಅಮ್ಮ ಊರಿಗೆ ಹೊರಟ್ಬಿಟ್ಟಿದ್ರು, ಸ್ವಲ್ಪ ಊರಲ್ಲಿ ಏನೋ ಕೆಲಸ ಇದೆ ಅಂತೇಳಿ. ಪಾಪ ಅವ್ರು ಅಲ್ಲಿ ಇಲ್ಲಿ ಎರಡೂ ಕಡೆ ಓಡಾಡ್ತಾ ಇರ್ತಾರೆ ಯಾವಾಗ್ಲೂ. ಇನ್ನು ಅಮ್ಮ ಈ ಥರ ಊರಿಗೆ ಹೋಗೋ ಸಮಯದಲ್ಲಿ ಅಪ್ಪು ಮನೇಲೇ ಇರ್ತಾರೆ. ಅವ್ರಿಗೇನಂದರೆ ನಾನು ಒಬ್ಬಳನ್ನೇ ಬಿಟ್ಟೋಗ್ಲಿಕ್ಕೆ ಸ್ವಲ್ಪ ಭಯ, ಹಾಗಾಗಿ ಅವರು ಮನೇಲೇ ಕೆಲಸ ಮಾಡ್ಕೊಂಡು ಬಿಡ್ತಾರೆ. ಏನಾದರೂ ತೀರಾ ಅರ್ಜೆಂಟ್ ಇತ್ತು, ಹೊರಗಡೆ ಹೋಗಲೇಬೇಕು ಅನ್ನೋಂಗಿದ್ರೆ ಅರ್ಪಿತಾ ಅವ್ರಿಗೆ ಹೇಳ್ಬಿಡ್ತಾರೆ, ನನಗೆ ಇರೋಕ್ಕಾಗ್ತಿಲ್ಲ, ನೀವು ಬನ್ನಿ, ನೀವು ಬಂದರೆ ನಾನು ಹೋಗ್ತೀನಿ ಅಂತೇಳಿ. ಇನ್ನು ಅರ್ಪಿತಾ ಅವರು ಅಷ್ಟೇ ಪಾಪ, ನಾವು ಯಾವಾಗ ಫೋನ್ ಮಾಡಿ ಕರೆದ್ರೂ ಕೂಡ ಪಟ್ಟಂತ ಬಂದುಬಿಡ್ತಾರೆ. ಅವ್ರು ಒಂಚೂರು ಕೂಡ ಬೇಜಾರು ಮಾಡ್ಕೊಳಲ್ಲ. ಮಮ್ಮಿಗೆ ಮಾಡೋಣ ಮಮ್ಮಿಗೆ ದೂರ ಇಟ್ಕೊಂಡು ಕಣ್ಣಿನ ಹಾಕ್ಬಿಡಿ ಆಮೇಲೆ ಮುಚ್ಕೊಡ್ಬೇಡ, ತಲೆ ಮುಟ್ಬಾರ್ದಪ್ಪು. ನಮ್ಮಪ್ಪು ಸ್ವಲ್ಪ ದಿನ ಬೇಕು ಶಿಲ್ಪಮ್ಮ. ಇನ್ನು ಸುಕೃತಿ ನಮ್ಮ ಮನೆಗೆ ಬಂದ ತಕ್ಷಣ ಮೊದಲು ಮಾಡೋ ಕೆಲಸ ಅಂದ್ರೇ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ಸೀದಾ ಜಾನು ಹತ್ರ ಹೋಗ್ಬಿಡೋದು. ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ನೋಡಿ. ಅಷ್ಟೊತ್ತು ಆಟಾಡ್ಲಿಕ್ಕೆ ನಾವು ಬಿಟ್ಬಿಡ್ಬೇಕು, ಅದಾದಮೇಲೆ ನಾವು ಸುಕೃತಿನ ಆಟಾಡಿಸ್ಬೇಕು, ಇಲ್ಲಾಂದರೆ ಬೇಜಾರಾಗ್ಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಜಾಣ ಜೊತೆ ಆಟಾಡಿದ್ದಾದಮೇಲೆ ಆರಾಮಾಗಿ ಇವಾಗ ಟಾಯ್ಸ್ ಏನಾದರೂ ತೊಗೊಂಡು ಆಟ ಆಡ್ತಾ ಇರೋದು. ಇನ್ನು ಅರ್ಪಿತವ್ರು ಸ್ವಲ್ಪ ಪಾತ್ರೆ ಇತ್ತು ಅಂತೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇವತ್ತಂತ ಅಲ್ಲ, ಅವರು ನಾನು ಪ್ರೆಗ್ನೆಂಟ್ ಇರುವಾಗಿಂದನೂ ಕೂಡ ನೋಡ್ತಾ ಇದ್ದೀನಿ, ನಮ್ಮ ಮನೆಗೆ ಬಂದಾಗ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂದರೆ ಪಟ್ಟಂತ ಮಾಡಿಕೊಟ್ಬಿಡ್ತಾರೆ. ನಾನು ಒಬ್ಬಳಿಗೆ ಎಲ್ಲನೂ ಕೂಡ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ರ ಮನೆಗೆ ಹೋದಾಗ ನಮಗೇನು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅವರೇ ಮಾಡ್ಕೊಳ್ತಾರೆ. ನಮ್ಮ ಮನೆ ಅಮ್ಮ ನಾವು ಇಬ್ಬರು ಇದ್ದೀವಿ, ಮಾಡ್ಕೊಂಡ್ಬಿಡ್ತೀವಿ, ಬಿಡಿ ನೀವು ಆರಾಮಾಗಿರಿ ಅಂತ ನಾನು ಅದನ್ನೇ ಇಲ್ಲಿ ರೇಗಿಸ್ತಾ ಇದ್ದೆ. ನೀವು ಮಾತ್ರ ನಮ್ಮ ಮನೆಗೆ ಬಂದರೆ ಕೆಲಸ ಮಾಡಬೇಕು, ನಾನು ಬಂದರೆ ಮಾಡೋಂಗಿಲ್ವಾ ಅಂತ ಹೇಳಿ. ಇನ್ನು ಆರಾಮಾಗಿ ಇಲ್ಲಿ ನಮ್ಮ ಮೇಡಮ್ ಬಾಕ್ಸ್ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾರೆ. ನಿಮಗೆ ಏನೇನೋ ತಂದಿದ್ದೀನಿ ನೋಡು ಗಿಫ್ಟು. ಬೆಳಗಿನ ತಲೆಮೇಲೆ ಒಂದು ಇವತ್ತೇ ಆಮೇಲೆ ನೋಡು. ಅಮ್ಮ ಮಾಮಂಗ್ ವಿಶ್ ಮಾಡಲ್ವಾ? ಬರ್ತ್ಡೇ ವಿಶ್ ಮಾಡು. ಒಂದು ಗಿಫ್ಟ್ ಕೊಡ ಹೋಗ್ಲಿ, ಮಮ್ಮಿ ಕೊಡ್ತಾಳ ಒಂದು ಗಿಫ್ಟ್ ಕೊಟ್ಬಿಡು. ಥ್ಯಾಂಕ್ ಯು ಥ್ಯಾಂಕ್ ಯು ಗಿಫ್ಟ್ ಕೊಡ್ತಾಳ ಮಮ್ಮಿ, ಇಸ್ಕೊಂಡು ಕೊಡು. ಥ್ಯಾಂಕ್ ಯು. ನೀಟಾಗಿ ವಿಶ್ ಮಾಡ್ಬೇಕು ಹಿಂಗ. ಕೇಳಿಸ್ಕೊಂಡ್ಯಾ? ಯುಎಸ್ ಕೋಲ ವೈಟ್ ತರನ ಅನ್ಕೊಂಡೆ. ಆಂಟಿ ನೀವು ತಗೊಂಬಂದ್ರ? ಹೋಗು ನನ್ನ ಮಮ್ಮಿ ಇಲ್ಲ ತಂದ ಇಸ್ಕೊಂಡು ಕೊಡ ಮಮ್ಮಿ. ಹೋಗು ಮಮ್ಮಿ ಇಸ್ಕೊಂಡು ಕೊಡು. ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ಕೊಟ್ಬಿಡು ಅಷ್ಟೇ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು. ಇನ್ನೇನು ಹೇಳ್ತಿ ಸಮಾಚಾರ? ಏನ್ ಮಾಡ್ತಿದ್ಯಾ? ಬೇಡಪ್ಪು ಇಟ್ಕೊಳ್ಳಿ ಶಿಲ್ಪ ನೀವು. ಇನ್ನು ನೋಡ್ತಾ ಸಂಜೆ ಆಗೇ ಬಿಡ್ತು ನೋಡಿ. ಈಗಾಗಲೇ ಟೈಮು 8:30 ಆಗಿದೆ. ಅಪ್ಪು ಮಧ್ಯಾಹ್ನ 1-2 ಗಂಟೆ ಅನ್ನಂಗೇನೋ ಅವ್ರು ಹೊರಗಡೆ ಹೋಗಿದ್ದು. ಅವ್ರು ಬರೋ ಅಷ್ಟರಲ್ಲೇ 8 ಗಂಟೆ ಆಗಿಬಿಡ್ತು. ಇನ್ನು ರಾತ್ರಿ ಅಡುಗೆ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಮಾತುಕತೆಯಲ್ಲೇ ಸಮಯ ಹೊಂಟೋಗ್ಬಿಟ್ಟಿತ್ತು. ಟೈಮ್ ಆಗಿರುತ್ತೆ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅಪ್ಪು ನಿನ್ನೆ ಹೊರಗಡೆಯಿಂದ ಆರ್ಡರ್ ಮಾಡಿದರು. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸಂತೂನು ಕೂಡ ಬಂದಿದ್ದ. ಪ್ರತಿ ವರ್ಷ ನನ್ನ ಬರ್ತಡೇ ಆಗಲಿ ಅವ್ರ ಭಾವನ ಬರ್ತಡೇ ಆಗಲಿ ಅವ್ನು ಕೇಕ್ ಕಟ್ ಮಾಡಿಸ್ತಾನೆ. ಇನ್ನು ಈ ಸಲನೂ ಕೇಕ್ ತೊಗೊಂಡು ಬಂದಿದ್ನ. ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಕ್ಯಾಂಡ್ಲು 20 ರೂಪಾಯಿ ಕೊಟ್ಟು ತಂದೆ. ಅದು ಬೇಡ ಸುಮ್ಮನೆ ಹಾಗೆ. ಸೈಕೋ ಮಾವ, ಫೋಟೋ ಇದಾಗೈತೆ ಲೇಟ್ ಆಗಿರೋದಕ್ಕೆ. ಯಾರಿಗೆ ಇಷ್ಟ ಅಂತ ತಂದಿದ್ಯಾ ನೀನು? ನನ್ಗೆ ಇಷ್ಟ ಅಂತ. ನಿನ್ಗೆ ಯಾರಿಗೆ ಇಷ್ಟ ಅವ್ರಿಗೆ ತಂದಿದ್ಯಾ, ನಮ್ಗೆ ತಂದಿದ್ಯಾ? ಯಾರಿಗೆ ಇಷ್ಟ ಇದು? ಯಾರಿಗೆ ಬಂದರೋ ಅಮ್ಮ ಆನೇನಮ್ಮ ಅಮ್ಮ ಕಟ್ ಮಾಡಾದ್ಮೇಲೆ ತಿನ್ಬೇಕು. ನೀನ್ ಹೆಂಗ್ ತಿಂತಿದ್ಯ ಗೊತ್ತಾ? ಈ ವಿಡಿಯೋದಲ್ಲ
ನಾವು ನಿನ್ಗೇನು ಅಲ್ಲಿ ನಾನು ಹೇಳಿ ನೀವು ಹೇಳಿ ಅವ್ರಿಗೆ ಅಲ್ಲ ಎಲ್ಲ ಬರ್ತಡೇನು ನೀನೇ ಮಾಡ್ಬೇಕಲ್ವಾ? ಅದೇ ಪರವಾಗಿಲ್ಲ, ಇದು ಮೇಣ ಎಲ್ಲ ಕರ್ಗದ್ರ ಮೇಲೆ ಬೀಳುತ್ತೆ. ಏನಿಲ್ಲ, ಎತ್ಬಿಡ್ತೀನಿ. ಇವನ್ಗೇನಲ್ವಾ ಹ್ಯಾಪಿ ಏನ್ ಮಾಡ್ಬೇಕು? ಕ್ಲಾಪ್ಸ್ ಮಾಡ್ರಿ. ಹ್ಯಾಪಿ ಬರ್ಡೇ ಟು ಯು. ಒಂಚೂರು ಮುಂದಕ್ಕೆ ಬನ್ನಿ. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಟು ಇದು ಭವ ಕಣ, ಭಾವ ಅಲ್ಲ ಇದು. ಮಾಮ ಉಫ್ ಮಾಡ್ಬೇಕು. ಕಟ್ ಮಾಡ್ಲಾ? ಬನ್ನಿ ನೀವು ಹೋಗಿ. ಅಮ್ಮ ಯಾರ್ ಬರ್ತಡೇ ಇದೆಯಾ ಅವ್ರು ಮಾತ್ರ ಉಫ್ ಮಾಡ್ಬೇಕು. ಹೇಳ್ಕೊಳಮ್ಮ, ನೀನು ಹೇಳ್ಕ. ಇನ್ನೊಂದ್ಸಲಿ ಹಚ್ಚಪ್ಪ. ಅಲ್ಲಿ ನೋಡ್ತಾ ಇರೋದು ನೋಡಿ ಮಿಡ್ಕ ಬಿಟ್ಕೊಂಡು ನನ್ನೇ ಕರ್ಕೊಂಡಿಲ್ಲ ಅಂತ ವಿಷ್ಣು ಅವರೇ, ಹ್ಯಾಪಿ ಬರ್ಡೇ ಟು ಯು. ವಿಷ್ಣು ಅವರೇ, ಹ್ಯಾಪಿ ಬರ್ಡೇ ಟು ಯು. ವಿಷ್ಣು ಅವರೇ, ಹ್ಯಾಪಿ ಬರ್ಡೇ ಟು ಯು. ನಾನು ಏನ್ ಮಾಡ್ಲಿ ಇವ್ರಿಗೆ? ಹ್ಯಾಪಿ ಬರ್ತ್ಡೇ ಮಾಮ ಅಂತ ಹೇಳು. ತುರ್ತಾ ತುರ್ಕೋ ಇನ್ನೊಂದ್ಸರಿ ತುರ್ಕೋದು. ಅಯ್ಯೋ ಅದನ್ನ ಮಕ್ಕಳು ಬಳಿ, ಮಾಮೂನ್ ಮಕ್ಕಳು ಬಳಿ. ಹೋಗಿ ಹ್ಯಾಂಡ್ ವಾಶ್ ಮಾಡು. ಹ್ಯಾಂಡ್ ವಾಶ್ ಮಾಡ್ಬೇಕು. ಇಲ್ಲೇ ಹೋಗು ಅಡ್ಗೆ ಮನೆಗೆ. ಆಯ್ತು ಕೊಡ್ತೀನಿ ಬಾ. ಇಲ್ಲ ನಾನು ಹೊಸ ಕೊಡ್ತೀನಿ ಸುಮ್ಮನೆ. ನನ್ನ ಮಾತ್ರ ಕರ್ಕೊಂಡು ಅಂದ್ಬಿಡ. ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿ ನನ್ಗೆ. ಹ್ಯಾಪಿ ಬರ್ಡೇ ಟು ಯು ಶಿಲ್ಪತೆ. ವಿಶ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮಾವ. ಮಾವ ಅಲ್ಲ ಕಣ, ಬಾವ. ನನ್ ಮಗ್ಳಿಗೆ ತಿನ್ಸಿ ಆಮೇಲೆ ಬಾರೆ. ಯಾವ್ದು? ಯಾಕೆ ಆ ಫ್ಲೇವರ್ ಹಂಗೆ ಗೊತ್ತಾಯ್ತು. ಇದು ಹೆಂಗ್ ತೆಗಿಯಕ? ಹಂಗೆ ತೆಗಿಬೋದು, ಎತ್ಬೋದು ಹಂಗೇನೆ. ತೆಗಿಬೋದು, ಹಂಗೆ ತೆಗಿ. ನೀನ್ ಚಾಪಲ್ ಹಿಡೀರಿ ಸೈಡ್ಗೆ. ಅದು ಒಂಥರ ಇದು ಕಹಿ ತರ ಗೊತ್ತಾಯ್ತು ನೋಡ್ರಿ ಮೇಲ್ಗಡೆ. ದೇವ್ರು ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೊಂದು ಗಂಡ್ ಮಗ ಕೊಟ್ಟು ಹೆಣ್ಮಗ ಕೊಡ್ಲಿ, ಪ್ರಿನ್ಸ್ ಕೊಡ್ಲಿ, ಮನೆಗೆ ಬರ್ಲಿ. ಅಯ್ಯೋ ಅವ್ನ ಮುಖ ಉಚ್ಕೊಂಡ್ಬಿಟ್ಟಲ್ಲಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸುಮ್ಮನೆ ಹಂಗೆ ಕೂತಿದ್ವಲ್ಲ, ಇವಾಗ ಅಪ್ಪು ಸುಕೃತಿಗೆ ಹೇಳ್ತಾ ಇದ್ದಾರೆ ನಾನು ಕರಾಟೆ ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಸಂತೋಣ್ಣಂಗೆ ತೋರಿಸು ಅಂತ ಹೇಳ್ಬಿಟ್ಟು, ಮತ್ತು ಸ್ಕೂಲಲ್ಲಿ ಯೋಗ ಎಲ್ಲ ಹೇಳ್ಕೊಡ್ತಾರಲ್ವ ಅದು ಎಲ್ಲಾನು ಕೂಡ ತೋರಿಸ್ತಾ ಇರೋದು. ನಮಗಂತೂ ಸುಕೃತಿ ಇದ್ದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ತಮಾಷೆ ಮಾಡಿಕೊಂಡು ಅಷ್ಟು ನಗ್ನಗ್ತಾ ಇದ್ಬಿಡ್ತೀವಿ. ಇನ್ನು ಅವತ್ತಿನ ನೆಕ್ಸ್ಟ್ ಡೇ ಇದು, ಅವತ್ತು ನಮಗೆ ಮಾನಿಟರ್ನೆಲ್ಲ ಓಪನ್ ಮಾಡಲಿಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದು. ಹಾಗೆ ಅಪ್ಪು ಲಾಸ್ಟ್ ಮಂತೆ CPU ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ರು. ನೆಕ್ಸ್ಟ್ ಮಾನಿಟರ್ ತೊಗೊಂಡ್ಮೇಲೆ ಎರಡೂ ಕೂಡ ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ಯೂಸ್ ಮಾಡೋಣ ಅಂತ ಅದೊಂದು ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಮನೆಗೆ ಯಾವುದೇ ಒಂದು ಹೊಸ ವಸ್ತು ಬಂದರೂ ಕೂಡ ಮೊದಲು ಪೂಜೆ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡುವಂಥದ್ದು. ಇನ್ನು ಇವಾಗ ಅಪ್ಪು ಎಲ್ಲದಕ್ಕೂ ಕೂಡ ಒಟ್ಟಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈ ವರ್ಷ ನಾನು ಈ ಗಿಫ್ಟ್ ಕೊಡುತ್ತೆ, ಒಟ್ನಲ್ಲಿ ಖುಷಿ ಆಯ್ತು ನನಗೂ, ಅವ್ರಿಗೂ ಇಷ್ಟ ಆಗಿದ್ದು ಗಿಫ್ಟ್ನ ಕೊಟ್ಟನಲ್ಲ ಅಂತ ಹೇಳಿ. ಇನ್ನು ಇವತ್ತಿನ ಬ್ಲಾಗು ಕೂಡ ಇಷ್ಟೇ, ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರ ಅನ್ಕೋತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?